ಸ್ನೇಹಿತರೆ, ಎಲ್ಲರಿಗೂ ಯೂಟ್ಯೂಬ್ ನಲ್ಲಿ ಟೆಕ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ಝೂಮ್ ವಿಡಿಯೋ ಕಾಲ್ ಅಪ್ಲಿಕೇಶನ್ ನ ಹೇಗೆ ನಿಮ್ಮ ಮೊಬೈಲ್ ನಲ್ಲಿ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ನಿಮ್ಗೆ ಈಗ ಆಲ್ರೆಡಿ ತಿಳಿದಿದೆ, ಈ ಝೂಮ್ ಕ್ಲೌಡ್ ಮೀಟಿಂಗ್ ಅಪ್ಲಿಕೇಶನ್ ನ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಆರ್ಗನೈಸೇಷನ್ ಗಳಲ್ಲಿ ಹೆಚ್ಚಾಗಿ ವಿಡಿಯೋ ಕಾಲ್ ಮಾಡ್ಲಿಕ್ಕೆ ಕಾನ್ಫರೆನ್ಸ್ ಗೆ ಬಳಸ್ತಾ ಇದ್ದಾರೆ ಅಂತಾನೆ ಅನ್ಬೋದು. ಮುಖ್ಯವಾಗಿ ಆನ್ಲೈನ್ ಮೀಟಿಂಗ್ ನ ಮಾಡ್ಲಿಕ್ಕೆ ಎರಡು ಅಪ್ಲಿಕೇಶನ್ ಮಾರ್ಕೆಟ್ ನಲ್ಲಿ ಈಗ ಪಾಪ್ಯುಲರ್ ಆಗಿದೆ. ಒಂದು ಈ ಝೂಮ್ ಅಪ್ಲಿಕೇಶನ್ ಗೆ ಕಾಂಪಿಟೇಟರ್ ಆಗಿರುವ ಗೂಗಲ್ ಮೀಟ್ ಅಂತ ಹೇಳ್ಬೋದು. ಆ ಗೂಗಲ್ ಮೀಟ್ ಅಪ್ಲಿಕೇಶನ್ ಯಾವ ರೀತಿ ಯೂಸ್ ಮಾಡೋದು ಅದ್ರ ಬಗ್ಗೆನೂ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಕೊನೆಯಲ್ಲಿ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೋಡಿ. ಆ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ಎರಡು ಅಪ್ಲಿಕೇಶನ್ ಅಲ್ಲಿ ಯಾವುದು ಉತ್ತಮ ಅಂತ. ಮತ್ತೆ ಈ ವಿಡಿಯೋ ಪಾರ್ಟ್ 2 ಅಂತಾನೆ ಹೇಳ್ಬೋದು. ಝೂಮ್ ಅಪ್ಲಿಕೇಶನ್ ನ ಯಾವ ರೀತಿ ಯೂಸ್ ಮಾಡೋದು ಅಂತ ಕಂಪ್ಯೂಟರ್ ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನೀವು ನೋಡಿಲ್ಲ ಅಂದ್ರೆ ಮೇಲೆ ಐ ಕಾರ್ಡ್ ಹಾಕ್ತಿದ್ದೀನಿ, ಈಗ ಅದನ್ನ ಕ್ಲಿಕ್ ಮಾಡಿ ನೋಡಿ. ಅದರಲ್ಲಿ ಇಂಟ್ರೊಡಕ್ಷನ್ ಜೊತೆಗೆ ಅಕೌಂಟ್ ಕ್ರಿಯೇಟ್ ಮಾಡೋದು ಹೇಗೆ, ಆದ್ರೆ ಅಲ್ಲಿ ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡಿ ತಿಳಿಸ್ಕೊಟ್ಟಿರ್ಲಿಲ್ಲ. ಅದಕ್ಕೋಸ್ಕರ ಈಗ ಮೊಬೈಲ್ ನಲ್ಲೇ ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡಿ ನಿಮ್ಗೆ ಯಾವ ರೀತಿ ಆನ್ಲೈನ್ ಗೆ ಬರೋದು, ನಿಮ್ಮ ಸ್ಟೂಡೆಂಟ್ಸ್ ಗೆ ಯಾವ ರೀತಿ ಲಿಂಕ್ ನ ಶೇರ್ ಮಾಡೋದು ಲೈವ್ ಆಗಿ ತೋರಿಸ್ಕೊಡ್ತೀನಿ ಈಗ. ಓಕೆ ಸ್ನೇಹಿತರೆ, ಈಗ ನೀವು ಟೀಚರ್ ಆಗಿದ್ದೀರಾ ಅಥವಾ ಸ್ಟೂಡೆಂಟ್ ಇದ್ದೀರಾ ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿನೂ ಕೂಡ ನೀವು ಆನ್ಲೈನ್ ಕ್ಲಾಸ್ ನ ತಗೊಬಹುದು. ಅದಕ್ಕೆ ನಿಮ್ಮ ಆಂಡ್ರಾಯ್ಡ್ ಸ್ಮಾರ್ಟ್ ಫೋನ್ ನಲ್ಲಿ ಪ್ಲೇ ಸ್ಟೋರ್ ಓಪನ್ ಮಾಡಿ, ಸರ್ಚ್ ನಲ್ಲಿ ಝೂಮ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಮೊದಲನೇದೇ ನೋಡಬಹುದು ಝೂಮ್ ಕ್ಲೌಡ್ ಮೀಟಿಂಗ್. ಈ ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆಗಿದೆ, ಓಪನ್ ಅಂತ ಕೊಡಿ. ಸ್ನೇಹಿತರೆ, ಓಪನ್ ಆದಾಗ ನಿಮ್ಗೆ ಕೇಳ್ತಾ ಇದೆ ಜಾಯಿನ್ ಎ ಮೀಟಿಂಗ್. ಇದು ನಿಮ್ಮ ಸ್ಟೂಡೆಂಟ್ಸ್ ನೀವು ಕಳಿಸಿರುವ ಮೀಟಿಂಗ್ URL ID ಏನಿರುತ್ತೆ ಅದನ್ನ ಅವರು ನೋಡಿ ನಿಮ್ಮ ಕ್ಲಾಸ್ಗೆ ಅಟೆಂಡ್ ಆಗಬೇಕು ಅಂದಾಗ ಅವರು ಇಲ್ಲಿ ಜಾಯಿನ್ ಎ ಮೀಟಿಂಗ್ ಮೇಲೆ ಕ್ಲಿಕ್ ಮಾಡಿ ನೀವು ಕೊಟ್ಟಿರುವ ಮೀಟಿಂಗ್ ID ಹಾಕಿ ಎಂಟರ್ ಮಾಡಿ ಕೆಳಗಡೆ ಜಾಯಿನ್ ಅಂತ ಕ್ಲಿಕ್ ಮಾಡಬಹುದು. ಮೇಲೆ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಹಾಗೆ ಮೇಲೆ ಎಡಗಡೆ ಸೆಟ್ಟಿಂಗ್ಸ್ ಐಕಾನ್ ಕಾಣ್ತಾ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಮೀಟಿಂಗ್ ಅಂತ ಇದೆ, ಮೊದಲನೇದು ಕ್ಲಿಕ್ ಮಾಡಿ. ಮತ್ತೆ ಇನ್ನಿತರ ಬೆಸ್ಟ್ ಸೆಟ್ಟಿಂಗ್ಸ್ ಇದೆ, ನೀವು ಕೆಳಗೆ ನೋಡಬಹುದು. ಇಲ್ಲಿ ಕೆಳಗಡೆ ಸೈನ್ ಅಪ್ ಅಂತ ಕೇಳ್ತಾ ಇದೆ. ಈ ಝೂಮ್ ಅಕೌಂಟ್ ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ. ಮೇಲೆ ಐ ಕಾರ್ಡ್ ಹಾಕಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ. ಗೊತ್ತಿಲ್ಲ ಅಂದ್ರೆ ಅಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸೈನ್ ಇನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಝೂಮ್ ಅಪ್ಲಿಕೇಶನ್ ನಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದಿರಲ್ಲ, ಅದಕ್ಕೆ ಕೊಟ್ಟಿರುವ ಇಮೇಲ್ ID ಯನ್ನ ಇಲ್ಲಿ ಹಾಕಿ. ಇಮೇಲ್ ID ಆದ್ಮೇಲೆ ಪಾಸ್ವರ್ಡ್ ಹಾಕಿ. ನೆಕ್ಸ್ಟ್ ಸೈನ್ ಇನ್ ಕೊಡಿ. ಓಕೆ, ಈಗ ಅಪ್ಲಿಕೇಶನ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ಮೊದಲನೇದು ನ್ಯೂ ಮೀಟಿಂಗ್ ನೋಡ್ತಾ ಇದ್ದೀರಾ. ಎರಡನೇದು ಪಕ್ಕದಲ್ಲೇ ಜಾಯಿನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ಆಲ್ರೆಡಿ ಕ್ರಿಯೇಟ್ ಆಗಿರುವ ಮೀಟಿಂಗ್ ಗೆ ಬಂದು ಸೇರ್ಕೊಳ್ಳುವಂತದ್ದು. ಹಾಗೆ ಪಕ್ಕದಲ್ಲಿ ಶೆಡ್ಯೂಲ್ ಅಂತ ಇದೆ. ಕೊನೆಯದಾಗಿ ಸ್ಕ್ರೀನ್ ಶೇರ್ ಅಂತ ಇದೆ. ನೀವು ಮೀಟಿಂಗ್ ನ ಶೆಡ್ಯೂಲ್ ಮಾಡ್ಕೊಬಹುದು, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಇಂತ ಸಮಯಕ್ಕೆ ಮೀಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಶೆಡ್ಯೂಲ್ ಹಾಕೊಬಹುದು. ಇಲ್ಲಿ ನಿಮ್ಮ ಮೀಟಿಂಗ್ ನ ಶೆಡ್ಯೂಲ್ ಮಾಡಿ. ಮೀಟಿಂಗ್ ಶೆಡ್ಯೂಲ್ ಆದ್ಮೇಲೆ ಲಿಂಕ್ ಜನರೇಟ್ ಆಗುತ್ತೆ, ಕಾಪಿ URL ಅಂತ ಬರುತ್ತೆ. ಅದನ್ನ ಕಾಪಿ ಮಾಡಿಕೊಂಡು ನಿಮ್ಮ ಸ್ಟೂಡೆಂಟ್ಸ್ ಗಳಿಗೆ SMS ಮೂಲಕ, ವಾಟ್ಸಪ್ ಮೂಲಕ, ಇಮೇಲ್ ಮೂಲಕನಾದ್ರೂ ಸೆಂಡ್ ಮಾಡಿ. ಇದು ಸರಿಯಾದ ವಿಧಾನ ಅಂತಾನೆ ಹೇಳ್ಬಹುದು. ಎಲ್ಲ ಫಿಲ್ ಮಾಡಿ ಮೇಲೆ ಡನ್ ಅಂತ ಕೊಡಿ. ನಾನು ಕ್ಯಾನ್ಸಲ್ ಕೊಡ್ತಾ ಇದ್ದೀನಿ. ಕೊನೆಯದಾಗಿ ಸ್ಕ್ರೀನ್ ಶೇರ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಮೀಟಿಂಗ್ ID ಹಾಕಿ ಓಕೆ ಮಾಡಿ. ಮತ್ತೆ ನೆಕ್ಸ್ಟ್ ಸ್ಕ್ರೀನ್ ಶೇರ್ ಮಾಡಬಹುದು. ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಈಗ ಬಹಳ ಮುಖ್ಯವಾಗಿ ನೀವು ಮೀಟಿಂಗ್ ನ ಸ್ಟಾರ್ಟ್ ಮಾಡಬೇಕು. ಮತ್ತೆ ನಿಮ್ಮ ಸ್ಟೂಡೆಂಟ್ಸ್ ಗಳಿಗೆ ಜಾಯಿನ್ ಆಗ್ಲಿಕ್ಕೆ ಅವರಿಗೆ ಲಿಂಕ್ ನ ಕಳಿಸ್ಬೇಕು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಮೊದಲನೇದು ನ್ಯೂ ಮೀಟಿಂಗ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ವಿಡಿಯೋ ಆನ್ ಮಾಡ್ಕೊಂಡು ಮೀಟಿಂಗ್ ಮಾಡ್ತೀರಾ ಅಂತ ಕೇಳ್ತಾ ಇದೆ. ನಾನು ಹೌದು ಅಂತ ಆನ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟಾರ್ಟ್ ಎ ಮೀಟಿಂಗ್ ಅಂತ ಕೊಡಿ. ಈಗ ಈ ಅಪ್ಲಿಕೇಶನ್ ಪರ್ಮಿಷನ್ ಕೇಳ್ತಾ ಇದೆ, ಗಾಟ್ ಇಟ್ ಅಂತ ಮಾಡಿ, ಅಲೋ ಅಂತ ಕೊಡಿ. ನೀವೀಗ ಆನ್ಲೈನ್ ಬಂದಿದ್ದೀರಾ, ಹಾಗೆ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಈ ಮೀಟಿಂಗ್ ಗೆ ಜಾಯಿನ್ ಆಗ್ಬೇಕು ನಿಮ್ಮ ಸ್ಟೂಡೆಂಟ್ಸ್. ಅದಕ್ಕೆ ನೀವೇನ್ ಮಾಡ್ಬೇಕು, ಇಲ್ಲಿ ಕೆಳಗಡೆ ಪಾರ್ಟಿಸಿಪೆಂಟ್ಸ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿ. ಕೆಳಗಡೆ ನೋಡ್ಬೋದು ಇನ್ವೈಟ್ ಅಂತ ಇದೆ, ಮೊದಲನೇದು, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಬಹಳಷ್ಟು ಶೇರ್ ಆಪ್ಷನ್ ಬರ್ತಾ ಇದೆ. ನಾನು ಮೆಸೇಜಿಂಗ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಲಿಂಕ್ ಈಗ ನೀವು ನೋಡ್ತಾ ಇದ್ದೀರಾ. ಇದನ್ನೆಲ್ಲ ಕಾಪಿ ಮಾಡಿಕೊಂಡು ವಾಟ್ಸಪ್ ಓಪನ್ ಮಾಡಿ. ಅಲ್ಲಿ ಇಂಡಿವಿಜುವಲ್ ಆಗಿ ಅಥವಾ ನಿಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ ಗ್ರೂಪ್ಗೆ ಶೇರ್ ಮಾಡಿ. ಅವ್ರಿಗೆ ಈ ಮುಂಚೆನೆ ನೀವು ತಿಳಿಸಿರ್ತೀರಾ, ಹಾಗೆ ಇಷ್ಟು ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತು. ನೀವು ಪರ್ಮಿಷನ್ ಕೊಡ್ತೀರಾ, ಅವರು ಈ ಮೀಟಿಂಗ್ ಗೆ ಜಾಯಿನ್ ಆಗ್ತಾರೆ. ಇಲ್ಲಿ ಕೆಳಗಡೆ ಮ್ಯೂಟ್ ಬಟನ್ ಇದೆ, ಅದನ್ನ ಒಂದ್ಸಲಿ ಕ್ಲಿಕ್ ಮಾಡಿದ್ರೆ ಅನ್ಮ್ಯೂಟ್ ಮಾಡ್ತಾ ಇದ್ದೀನಿ. ಮತ್ತೆ ಪಕ್ಕದಲ್ಲೇ ಸ್ಟಾಪ್ ವಿಡಿಯೋ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಸ್ಟಾಪ್ ಆಗುತ್ತೆ. ಮಧ್ಯದಲ್ಲಿ ಶೇರ್ ಬಟನ್ ಇದೆ, ಅದನ್ನ ಕ್ಲಿಕ್ ಮಾಡಿ ನೀವು ಏನೆಲ್ಲ ಶೇರ್ ಮಾಡಬಹುದು ನೋಡ್ತಾ ಇದ್ದೀರಾ ಸ್ಕ್ರೀನ್ ಅಲ್ಲಿ. ನೆಕ್ಸ್ಟ್ ಎಲ್ಲ ಆದ್ಮೇಲೆ ಸ್ಟಾಪ್ ವಿಡಿಯೋ ಅಂತ ಕೊಡಿ. ಓಕೆ, ಇದಿಷ್ಟು ಸ್ನೇಹಿತರೆ. ನೀವು ಇನ್ಸ್ಟೆಂಟ್ ಆಗಿ ಮೀಟಿಂಗ್ ನ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಮೇಲೆ ಕೊನೆಯದಾಗಿ ಎಂಡ್
ರೆಡ್ ಕಲರ್ ಬಟನ್ ಇದೆ ಅದನ್ನ ಎಂಡ್ ಅಂತ ಕೊಡಿ. ಈಗ ಈ ಮೀಟಿಂಗ್ ಎಲ್ರಿಗೂ ಸ್ಟಾಪ್ ಆಗುತ್ತೆ. ಕೊನೆಯದಾಗಿ ಎಂಡ್ ಮೀಟಿಂಗ್ ಫಾರ್ ಆಲ್ ಅಂತ ಕ್ಲಿಕ್ ಕೊಡಿ. ಓಕೆ, ಇಲ್ಲಿಗೆ ಕ್ಲಾಸ್ ಮುಗ್ದಿದೆ. ನಿಮ್ಮ ಕಂಪ್ಯೂಟರ್ ನಲ್ಲಿ ಕೂಡ ಅಪ್ಲಿಕೇಶನ್ ಇನ್ಸ್ಟಾಲ್ ಆದಾಗ ನಿಮ್ಗೆ ಇದೇ ಆಪ್ಷನ್ಸ್ ಹೆಚ್ಚಿನದಾಗಿ ತೋರಿಸುತ್ತೆ. ಅಲ್ಲಿ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡಕ್ ಆಗಿರ್ಲಿಲ್ಲ, ಅದಕ್ಕೋಸ್ಕರ ಮೊಬೈಲ್ ನಲ್ಲಿ ಯಾವ ರೀತಿ ಕ್ಲಾಸ್ ಆನ್ಲೈನ್ ಬರೋದು ಅಂತ ತಿಳಿಸ್ಕೊಡ್ಬೇಕಾಯ್ತು. ಇದಿಷ್ಟು ಈ ವಿಡಿಯೋನಲ್ಲಿ ನೀವು ನೋಡಿದ್ರಿ. ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಪ್ರತಿಯೊಂದು ಹೊಸ ವಿಡಿಯೋಸ್ ನಿಮ್ಗೆ ಬೇಗನೆ ತಲುಪುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಶೇರ್ ಮಾಡಿ. ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.